Hello friends, welcome to our YouTube channel. First and foremost thing, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲ. ಯುಗಾದಿ ಹಬ್ಬದ ದಿನ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಹಳಷ್ಟು ಜನ 2-3 ದಿನದಿಂದ ನನಗೆ ಕಮೆಂಟ್ಸ್ ಹಾಕಿದಿರ, ಮೆಸೇಜ್ ಕಳಿಸಿದಿರ. ಈ ಒಂದು KPSC 384 ಪೋಸ್ಟ್ದೇನಿತ್ತು ಅದರ ಇಂಟರ್ವ್ಯೂಗಳನ್ನು ಮುಂದೆ ಹಾಕಲಾಗಿದೆ. ಡೆಫಿನೆಟ್ಲಿ ಇಂಟರ್ವ್ಯೂ ಬರೀ ಮುಂದೆ ಹಾಕಿದ್ದು ಸಾಕಾಗೋದಿಲ್ಲ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿದ್ದಾವೆ. ನಿನ್ನೆ ನಾನು ಪರ ವಿರೋಧ ವಾದಗಳನ್ನು ವಿಧಾನಸೌಧದಲ್ಲಿ ಕೂಡ ಕೇಳ್ತಾ ಇದ್ದೆ. ಆ್ಯಂಡ್ ಅದನ್ನೆಲ್ಲ ಕೇಳಿದ ಮೇಲೆ ನನಗೆ ಅನಿಸಿದ್ದು ಏನು ಅಂದರೆ, ಎಲ್ಲರಿಗೂ ಗೊತ್ತು ಯಾರು ಕಳ್ಳರು ಇದ್ದಾರೆ ಅಂತ ಹೇಳ್ಬಿಟ್ಟು, ಎಲ್ಲರಿಗೂ ಗೊತ್ತು ಯಾರು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ. ಎಲ್ಲ ಪಕ್ಷದವ್ರಿಗೂ ಗೊತ್ತು KPSC ಒಳಗೆ ಭ್ರಷ್ಟಾಚಾರ ಆಗುತ್ತಾ ಇದೆ ಅಂತ. ಆದರೆ ಅವ್ರು ಹೇಳ್ತಾ ಇರುವಂಥ ಉತ್ತರ ಏನು ಅಂದರೆ, KPSC ಸಂವಿಧಾನಿಕ ಒಂದು ಸಂಸ್ಥೆಯಾಗಿದೆ ಆ್ಯಂಡ್ ಆ ಸಂಸ್ಥೆಗೆ ನಮಗೆ ಅಧಿಕಾರ ಇಲ್ಲ ಅಲ್ಲಿ ಎಲ್ಲವನ್ನು ಹೇಳಲಿಕ್ಕೆ ಅಂತ. ನಿಮಗೆ ಅಧಿಕಾರ ಇಲ್ಲ ಅಂದರೆ ಮತ್ತೆ ಯಾರಿಗೆ ಅಧಿಕಾರ ಇದೆ? ಒಂದನೇದು. ಎರಡನೇದು, ಅಧಿಕಾರ ಇಲ್ಲ ಅಂದರೆ ನಿಮ್ಮ ಅಧಿಕಾರಗಳನ್ನು ಉಪಯೋಗ ಮಾಡದೇನೆ ಹೆಂಗೆ ಭ್ರಷ್ಟಾಚಾರ ಅಲ್ಲಿ ನಡೀಲಿಕ್ಕೆ ಸಾಧ್ಯ? ಸದಸ್ಯರನ್ನು ಯಾವ ಆಧಾರದ ಮೇಲೆ ನೇಮಕ ಮಾಡ್ತಾರೆ ಆ್ಯಂಡ್ ಯಾರು ನೇಮಕ ಮಾಡ್ತಾರೆ? ಸದಸ್ಯರಾಗಲಿಕ್ಕೆ ಕ್ವಾಲಿಫಿಕೇಷನ್ ಏನು? ಜಾತಿ ಆಧಾರದ ಮೇಲೆ ಸದಸ್ಯರನ್ನು ಯಾಕೆ ನೇಮಕ ಮಾಡೋದು? ಆ್ಯಂಡ್ ಇದೇ ಜಾತಿ ಧರ್ಮವನ್ನು ಮುಂದಿಟ್ಕೊಂಡು ಮುಂದೆ ಬರುವಂಥ ಆಫೀಸರ್ಸ್ಗಳನ್ನು ಅಪಾಯಿಂಟ್ ಮಾಡ್ತಾ ಇರೋದ್ರಿಂದ ಯಾವತ್ತು ಕೆಂಗಲ್ ಹನುಮಂತಯ್ಯನವರು ಈ ವಿಧಾನಸೌಧದ ಗೋಡೆ ಮೇಲೆ ಕೆತ್ತಿಸಿದ್ದಾರೆ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೀಗೆ ಹೇಳಿ ಪ್ರಾಮಿಸ್ ಮಾಡಿ ಯಾವಾಗ ವ್ಯವಸ್ಥೆಯೊಳಗೆ ಹೋಗ್ತಿದ್ದಾರೋ ಅಂಥವರಲ್ಲಿ ಕೆಲವೊಂದಿಷ್ಟು ಜನ ದೆವ್ವಗಳಾಗಿ ಕೆಲಸ ಮಾಡ್ತಿದ್ದಾರೆ. IAS ಪರೀಕ್ಷೆಯಲ್ಲಿ, KAS ಪರೀಕ್ಷೆಯಲ್ಲಿ ಎಥಿಕ್ಸ್ ಪೇಪರ್ ಅಂತ ಪೇಪರ್ ಬರೆದು, ನೈತಿಕತೆ ಅನ್ನುವಂಥ ಪೇಪರನ್ನು ಬರೆದು ಅದೆಷ್ಟೋ IAS ಅಧಿಕಾರಿಗಳು, ಅದೆಷ್ಟೋ KAS ಅಧಿಕಾರಿಗಳು ಭ್ರಷ್ಟಾಚಾರ ಮಾಡುವಾಗ ಡೈರೆಕ್ಟಾಗಿ ಹಾಕ್ಕೊಂಡಿರುವಂಥ ಪ್ರಕರಣಗಳು ಪ್ರತಿದಿನ ಬರ್ತಿದ್ದಾವೆ. ಇತ್ತೀಚೆಗೆ ಜಡ್ಜ್ ಒಬ್ಬರು ಹೇಳ್ತಾರೆ, ಅಟ್ಲೀಸ್ಟ್ 50% ಜಾಬ್ಸ್ನಾದರೂ ಕೂಡ ಹಾನೆಸ್ಟ್ ಆಗಿ ನೀವು ಫಿಲ್ ಮಾಡ್ರಿ ಅಂತ ಹೇಳ್ಬಿಟ್ಟು ಒಬ್ಬ ಜಡ್ಜ್ ಕೋರ್ಟ್ನೊಳಗೆ ಕೂತು ಈ ಒಂದು ಮಾತನ್ನು ಹೇಳ್ತಾರೆ. ಅಂದರೆ 50% ಈ ಒಂದು ಸೀಟ್ಗಳು, ಹುದ್ದೆಗಳು ಮಾರಾಟ ಆಗ್ತಿದ್ದಾವೆ ಅಂತಲೇ ಅರ್ಥ. ಅದೆಷ್ಟೋ ಜನರಿಗೆ ಕನ್ಫ್ಯೂಷನ್ ಒಳಗೆ ಬಿದ್ದಿರ್ತಾರೆ. ಆ್ಯಂಡ್ KPSCಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮುಂದುವರಿಲಿಕ್ಕೆ ನಾವೆಲ್ಲರೂ ಕೂಡ ಕಾರಣ ಇದ್ದೀವಿ. ಅದಕ್ಕೆ ನಾನು ಕೂಡ ಕಾರಣ ಇರ್ಬೋದು. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವೆಲ್ಲರೂ ಕೂಡ ಈ ಭ್ರಷ್ಟಾಚಾರದ ಸಮಾಜದ ಭ್ರಷ್ಟಾಚಾರದ ಭಾಗವಾಗಿದ್ದೀವಿ. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ನಾವೆಲ್ಲರೂ ಒಂದಿಲ್ಲ ಒಂದು ಕಡೆಯಿಂದ ಕನೆಕ್ಟ್ ಆಗಿದ್ದೀವಿ. ಆದರೆ ನನಗನ್ಸುತ್ತೆ ಇಂಥ ಒಂದು ಭ್ರಷ್ಟಾಚಾರ ಇದೆ ಅಂತ ಹೇಳಿಬಿಟ್ಟು ಕೂತಿರುವಂಥ ಅದೆಷ್ಟೋ ಜನ ಅವ್ರದ್ದು ಕೂಡ ತಪ್ಪಿದೆ. ಆ್ಯಂಡ್ ನನಗನ್ಸುತ್ತೆ ಇದು ನಿಲ್ಲಬೇಕು ಅಂದರೆ ನಮಗೆ ಗೊತ್ತಿರುತ್ತೆ ಇವನು ಭ್ರಷ್ಟಾಚಾರ ಮಾಡಿ ದುಡ್ಡು ಕೊಟ್ಟು ಪಾಸ್ ಆಗಿದ್ದಾನೆ, ಇನ್ನೊಬ್ಬ ಅಭ್ಯರ್ಥಿ ಯಾರು ಹಾನೆಸ್ಟಾಗಿ ಓದ್ತಾನೆ ಅಂಥವನಿಗೆ ಒಂದು ಹುದ್ದೆ ಸಿಕ್ಕಿಲ್ಲ. ಯಾಕೆ ಅಂದರೆ ಇವನ ದುಡ್ಡೇ ಅದಕ್ಕೆ ಕಾರಣ ಅಂತ ಗೊತ್ತಿದೆ. ಟ್ಯಾಲೆಂಟ್ ಇದ್ದರೆ ಸೊ ಅವರು ಬೇರೆ ಎಕ್ಸಾಮ್ಸ್ಗಳಲ್ಲೂ ಕೂಡ ಬರೆದು ಪಾಸ್ ಆಗ್ತಿದ್ರು. ಆದರೆ ಇದಕ್ಕೆ ಯಾಕೆ ಬಂದಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಇರೋದ್ರಿಂದನೇ ಬಂದಿದ್ದಾರೆ ಅಂತ ಗೊತ್ತಿದೆ. ಆದರೂ ಕೂಡ ಅಂಥವರಿಗೆ ಮರ್ಯಾದೆ ಕೊಟ್ಟು ಮಾತಾಡಿಸೋದಾಗಿರ್ಬೋದು, ಅವ್ರ ಹತ್ರ ಇರುವಂಥ ಕಾರ್ ಆಗಿರ್ಬೋದು, ಅವರು ಹಾಕೊಳ್ಳುವಂಥ ಬಟ್ಟೆ ಆಗಿರ್ಬೋದು, ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇರೋದು. ಅದು ಯಾರು ಬೇಕಾದವರು ಇರಲಿ, ನೀನು ಭ್ರಷ್ಟಾಚಾರ ಮಾಡ್ತೀಯಾ, ನೀನು ಅಷ್ಟೊಂದು ತಪ್ಪುಗಳನ್ನ ಮಾಡ್ತೀಯ ಅಂದರೆ ನೀನು ಚಪ್ಪಲಿಗೂ ಕೂಡ ಸಮಾನ ಇಲ್ಲ ಅನ್ನುವಂಥ ಒಂದು ಮನೋಭಾವದಿಂದ, ದೃಷ್ಟಿಕೋನದಿಂದ ನಾವು ಎಲ್ಲಿವರೆಗೂ ಅವರನ್ನು ನೋಡೋದಿಲ್ಲ ಅಲ್ಲಿವರೆಗೂ ಇದು ನಿಲ್ಲೋದಿಲ್ಲ. ಅದೆಷ್ಟೋ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಒಂದು ನೈತಿಕತೆಯನ್ನು ಇಟ್ಕೊಂಡಿದ್ದಾರೆ. ಅವ್ರು ಭ್ರಷ್ಟಾಚಾರ ಮಾಡ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಭ್ರಷ್ಟಾಚಾರ ಮಾಡಿದರೂ ಕೂಡ ನೈತಿಕತೆಯನ್ನು ಬಿಟ್ಟು ಇನ್ನೊಬ್ಬರು ಭಾಳ ಹಾಳು ಮಾಡೋದು, ಇನ್ನೊಬ್ಬರ ಸಂಸಾರಗಳನ್ನು ಹಾಳು ಮಾಡೋದು, ಇನ್ನೊಬ್ಬರ ಜೀವನ ಹಾಳು ಮಾಡುವಂಥ ಅದೆಷ್ಟೋ ಹುಳುಗಳು ಇದೇ ಒಂದು ವಿವಿಧ ಹುದ್ದೆಗಳಲ್ಲಿ, ಸರ್ಕಾರಿ ಹುದ್ದೆಗಳಲ್ಲಿದ್ದಾವೆ. ಅಂಥವರಿಂದ ಇವನ್ ಯಾರು ಚೆನ್ನಾಗಿ ಕೆಲಸ ಮಾಡೋರಿದ್ದಾರೆ ಅವರ ಒಂದು ಹೆಸರು ಕೂಡ ಹಾಳಾಗ್ತಾ ಇದೆ. ಆ್ಯಂಡ್ ನೋಡಿ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿ ಅಲ್ಲಿ ಹೋಗಿ ದೆವ್ವಗಳಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದರೆ ಎಲ್ಲಿಂದ ವ್ಯವಸ್ಥೆಯೊಳಗೆ ಸುಧಾರಣೆ ಬರಬೇಕು? ಓಕೆ. ಆ್ಯಂಡ್ ಇಷ್ಟೆಲ್ಲ ಭ್ರಷ್ಟಾಚಾರ KPSC ಒಳಗೆ ಆಗ್ತಾ ಇದೆ ಅಂತ ಗೊತ್ತಿದ್ದು ಕೂಡ ಮತ್ತೆ ಅದು ಎಷ್ಟೋ ಹೆಣ್ಣು ಮಕ್ಕಳಿಗೆ
ಮದುವೆ ಆಗಲಿಕ್ಕೆ KAS ಅಧಿಕಾರಿನೇ ಬೇಕಾಗಿದ್ದಾನೆ. ಅದೆಷ್ಟೋ ತಂದೆ ತಾಯಿಗಳಿಗೆ ಅವರ ಮಗಳನ್ನು KAS ಅಧಿಕಾರಿಗೆ ಕೊಟ್ಟು IAS ಅಧಿಕಾರಿಗೆ ಕೊಟ್ಟು ಮದುವೆ ಮಾಡಿದಾಗ ಮಾತ್ರ ಅವಳು ಸುಖವಾಗಿರ್ತಾಳೆ. ಯಾಕಂದರೆ ಎಷ್ಟು ಬೇಕಾದಷ್ಟು ಅಧಿಕಾರ, ಎಷ್ಟು ಬೇಕಾದಷ್ಟು ಹಣ ಅವರಿಗೆ ಬರುತ್ತೆ ಅನ್ನುವಂಥ ಮನೋಭಾವದಿಂದ ಈವನ್ ಆ ಹೆಣ್ಣು ಮಕ್ಕಳನ್ನ ಬೆಳೆಸುವಂಥ ರೀತಿಯೊಳಗಾಗಿರ್ಬೋದು, ಆ ಹೆಣ್ಣು ಮಕ್ಕಳನ್ನ ರೈಲ್ ಹಚ್ಚುವಂಥ ರೀತಿಯೊಳಗಾಗಿರ್ಬೋದು, ಎಷ್ಟೋ ತಪ್ಪುಗಳಾಗ್ತಿದ್ದಾವೆ. ಇವತ್ತು ಇಂಟರ್ವ್ಯೂ ಅಂತ ಭಾಳ ಜನ ಹೇಳ್ತಿದ್ದಾರೆ, ಇಂಟರ್ವ್ಯೂ ಬಂದಿದೆ ಅಂತ. ನನಗನ್ಸುತ್ತೆ 384 ಪೋಸ್ಟ್ಗೆ ಬಹಳಷ್ಟು ಮಿನಿಸ್ಟ್ರುಗಳು ನಿನ್ನೆ ಕೇಳ್ತಾ ಇದ್ರು, ಪ್ರೂಫ್ ಕೊಡಿ, ನಾವು ಏನಾದರೂ ತಪ್ಪಾಗಿದ್ದಾವೆ ಅನ್ನುವಂಥ ಪ್ರೂಫ್ನ ಕೊಡಿ, ಅದು ಆದಮೇಲೆ ನಾವು ಅದನ್ನು ಕ್ಯಾನ್ಸಲ್ ಮಾಡಿ ಮರು ಪರೀಕ್ಷೆಯನ್ನು ಮಾಡ್ತೀವಿ ಅಂತ. ಇನ್ನೂ ಎಷ್ಟು ಪ್ರೂಫ್ ಬೇಕು ಇವರಿಗೆ? ಓಕೆ, ಇನ್ನೂ ಎಷ್ಟು ಪ್ರೂಫ್ ಬೇಕು? ಎಷ್ಟೋ LKG UKG ಎಕ್ಸಾಮ್ಸ್ಗಳಲ್ಲಿ, ಈ ದೇಶದೊಳಗೆ ನಡೆಯುವಂಥ ಎಕ್ಸಾಮ್ಸ್ಗಳಲ್ಲಿ ತಿಂಗಳಕ್ಕಿಂತ ಮುಂಚೆ ಹೇಳ್ತಾರೆ ಈ ಡೇಟಿಗೆ ನಾವು ಎಕ್ಸಾಮ್ನ ನಡೆಸ್ತೀವಿ ಅಂತ. ಆ್ಯಂಡ್ ಅದಕ್ಕೆ ಒಂದು ಹಾಲ್ ಟಿಕೆಟ್ ಕೊಡ್ತಾರೆ. ಎಕ್ಸಾಮು ನಾಳೆ ಬೆಳಿಗ್ಗೆ 10 ಗಂಟೆಗೆ ಅಂದ್ರೆ ಹಿಂದಿನ ದಿನ ರಾತ್ರಿ 3 ಗಂಟೆ ತನಕ ಇವರು ಹಾಲ್ ಟಿಕೆಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆ್ಯಂಡ್ ಕ್ವಶನ್ ಪೇಪರ್ಸ್ಗಳನ್ನು ಅದೇ ಒಂದು ಎಕ್ಸಾಮ್ ಸೆಂಟರಲ್ಲಿ ಜೆರಾಕ್ಸ್ ಮಾಡಿಕೊಡ್ತಾರೆ. ಒಂದೇ ಮನೆಯವರು, ಒಂದೇ ಸೆಂಟರ್ದವರು, ಒಂದೇ ಫ್ಯಾಮಿಲಿದವರು 5 ಜನ ಪಾಸ್ ಆಗ್ತಾರೆ. ಆ್ಯಂಡ್ ಹಿಂದಿನ ಮಿನಿಸ್ಟ್ರುಗಳು, ಹಿಂದಿನ ಅಧಿಕಾರಿಗಳ ಮಕ್ಕಳೇ ಇದರೊಳಗೆ ಪಾಸ್ ಆಗ್ತಾರೆ. ಅದು ಆದಮೇಲೆ ಇವ್ರು ಹೇಳ್ತಾರೆ ನಾವು ಇಂಟರ್ವ್ಯೂ ಮಾರ್ಕ್ಸ್ನ ಕಮ್ಮಿ ಮಾಡಿದ್ದೀವಿ ಅಂತ. ಮಾರ್ಕ್ಸ್ ಕಮ್ಮಿ ಮಾಡಿದ್ರೆ ಏನಾಯ್ತು, 0.5 ಮಾರ್ಕ್ಸ್ ಒಳಗೆ ಎಷ್ಟೋ ವಿದ್ಯಾರ್ಥಿಗಳನ್ನ ಫೇಲ್ ಮಾಡ್ಬೋದು. ಆ್ಯಂಡ್ 15 ಜನಕ್ಕಿಂತ ಹೆಚ್ಚು ಸದಸ್ಯರನ್ನು KPSC ಮೆಂಬರ್ಸ್ಗಳನ್ನಾಗಿ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ ಈ ಸದಸ್ಯರನ್ನ ಅಪಾಯಿಂಟ್ ಮಾಡ್ತಾರೆ? ಹೆಸರು ನೋಡಿ, ಅವರು ಏನು ಕ್ವಾಲಿಫಿಕೇಶನ್ ಇದೆ? ಅಧಿಕಾರಿ ವರ್ಗದವ್ರನ್ನ ಅಪಾಯಿಂಟ್ ಮಾಡಬೇಕಂದ್ರೆ ಇವರು ಯಾವ ಆಧಾರದ ಮೇಲೆ ಅವರನ್ನು ಅಪಾಯಿಂಟ್ ಮಾಡ್ತಿದ್ದಾರೆ? ಯಾರನ್ನ ಮಾಡ್ತಿದ್ದಾರೆ? ಜಾತಿ ಧರ್ಮದ ಆಧಾರದ ಮೇಲೆ ಈ ಒಂದು ಚೇರ್ಮನ್ನು ಮತ್ತು ಮೆಂಬರ್ಸ್ಗಳನ್ನು ಅಪಾಯಿಂಟ್ ಮಾಡ್ತಾ ಇರೋದ್ರಿಂದ ಡೆಫಿನೆಟ್ಲಿ ಅವರಿಗೆ ಬೇಕಾದವ್ರನ್ನ, ಅವ್ರ ಜಾತಿಯವ್ರನ್ನ, ಅವ್ರ ಧರ್ಮದವ್ರನ್ನ ಮಾತ್ರ ಅಪಾಯಿಂಟ್ ಮಾಡ್ತಿದ್ದಾರೆ. ಸೊ ಅದರಿಂದ ಇದೇ ವ್ಯವಸ್ಥೆ ಏನಾದರೂ ಮುಂದುವರೆದ್ರೆ ನೀವೇ ವಿಚಾರ ಮಾಡಿ ಗೈಸ್. ಆ್ಯಂಡ್ ಇವತ್ತು ಇರಾನ್, ಇರಾಕ್, ಇಸ್ರೇಲ್, ಸೌದಿ ಅರೇಬಿಯಾ, ಒನ್ಸ್ ಅಪಾನ್ ಅ ಟೈಮ್ ನಮ್ಮ ಹತ್ರ ದುಡ್ಡಿದ್ದಾವೆ, ನಮ್ಮ ಹತ್ರ ಅಧಿಕಾರ ಇದೆ, ನಾವು ಅರಬ್ ವರ್ಲ್ಡನ್ನು ರೂಲ್ ಮಾಡ್ತೀವಿ, ನಮ್ಮ ಹತ್ರ ಆಯಿಲ್ ಇದೆ, ನಮ್ಮ ಹತ್ರ ದುಡ್ಡಿದೆ, ನಮ್ಮ ಹತ್ರ ಅಧಿಕಾರ ಇದೆ, ಯಾರು ಹೀಗೆಲ್ಲ ಹೇಳಿ ಹೋಗಿದ್ದಾರೆ ಅವರ ಎಲ್ಲರ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತ ನಾವು ನೋಡಿದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ಒಬ್ಬ ಮನುಷ್ಯ, ಎಸ್ ನಾವು ಸಿಸ್ಟಮ್ನ ಭಾಗ ಆಗಿದ್ದೀವಿ ಅಂದರೆ ಇವತ್ತಿನ ದಿನಮಾನಗಳಲ್ಲಿ 100% ಆಗಿ ಕರೆಕ್ಟ್ ಇರೋದು ತುಂಬ ಕಷ್ಟವಾಗಿದೆ. ಆದರೆ ಅಟ್ಲೀಸ್ಟ್ ಇನ್ನೊಬ್ಬರನ್ನ ಹಾಳು ಮಾಡಿ ನಾವು ಬದುಕಬೇಕು ಅನ್ನುವಂಥ ಬುದ್ಧಿ ಮಾತ್ರ ಇರಬಾರ್ದು. ಸೊ ಈ KPSCಗೆ ಚಿಕಿತ್ಸೆಯನ್ನು ಕೊಡ್ತೀವಿ. ಗೆಜೆಟೆಡ್ ಪ್ರೊಬೇಷನರಿ ಮತ್ತು ಗ್ರೂಪ್ C ಹುದ್ದೆಗಳಿಗೆ ಪ್ರತಿ ವರ್ಷ ನೇಮಕ ಮಾಡ್ತೀವಿ ಅಂತ ಹೇಳಿ ಪ್ರತಿ ಬಾರಿನೂ ಕೂಡ ಸುಳ್ಳು ಭರವಸೆಗಳನ್ನು ಎಲ್ಲ ರಾಜಕೀಯ ಪಕ್ಷಗಳು, ಕರ್ನಾಟಕವನ್ನಾದಂಥ ಎಲ್ಲ ರಾಜಕೀಯ ಪಕ್ಷಗಳು ಇದನ್ನು ಹೇಳ್ತಾ ಬಂದಿದ್ದಾವೆ. UPSC ಮಾದರಿಯಲ್ಲಿ ಪರೀಕ್ಷೆ ಇದು ಅಂತೂ ಸಾಧ್ಯನೇ ಇಲ್ಲ. ಯಾಕಂದರೆ ಬಹುತೇಕ ಅಧಿಕಾರಿಗಳು UPSC ಮಾದರಿನೂ ಗೊತ್ತಿಲ್ಲ, ಆ್ಯಂಡ್ ಯಾವ ವ್ಯಕ್ತಿಗಳಿಗೆ ಅದರ ಮಾದರಿ ಗೊತ್ತಿಲ್ಲ ಅಂಥವ್ರನ್ನ ಕ್ವಶನ್ ಪೇಪರ್ ಮಾಡೋಕ್ಕೆ, ಅಂಥವ್ರನ್ನ ಎಕ್ಸಾಮ್ ನಡೆಸೋಕ್ಕೆ ಅಂಥ ಮಿನಿಸ್ಟ್ರುಗಳು ನಮ್ಮ ದೇಶದೊಳಗಿದ್ದೆ, ನಮ್ಮ ರಾಜ್ಯದೊಳಗಿದ್ದಾಗ ಆ ಒಂದು ನಿಟ್ಟಿನಲ್ಲಿ ಪರೀಕ್ಷೆ ಹೆಂಗೆ ನಡೆಸೋಕ್ಕೆ ಸಾಧ್ಯ? ಪ್ರತಿ ವರ್ಷವೂ ನೇಮಕಾತಿ ಮಾಡೋದು ಹಸಿ ಸುಳ್ಳು. ಓಕೆ, ಡೆಡ್ಲೈನ್ ಇಟ್ಕೋತೀವಿ, ಇದು ದೊಡ್ಡ ಹಸಿ ಸುಳ್ಳು. ಓಕೆ, ಇದು ಎಲ್ಲ ಸಾಧ್ಯನೇ ಇಲ್ಲ. ಆದ್ದರಿಂದ ಇದಕ್ಕೆ ಏನು ಮಾಡಬೇಕು? ನನಗನ್ಸುತ್ತೆ ಎಕ್ಸಾಮ್ ಬರೆಯೋರ್ದು ತಪ್ಪು, ಎಕ್ಸಾಮ್ ಪ್ರಿಪೇರ್ ಮಾಡೋದು ತಪ್ಪು, ಇಂಥ ಒಂದು ರಾಜಕಾರಣಿಗಳಿಗೆ ವೋಟ್ ಹಾಕೋದು ತಪ್ಪು. ಇಟ್ಸ್ ಟೈಮ್ ಟು ರೆಕ್ಟಿಫೈ ಯುವರ್ ಮಿಸ್ಟೇಕ್. ನಿಮ್ಮ ತಪ್ಪುಗಳನ್ನು ರೆಕ್ಟಿಫೈ ಮಾಡುವಂಥ ಸಮಯ ಬಂದಿದೆ. ಅದಕ್ಕೆ ನೀವು ನನಗೆ ಧ್ವನಿ ಎತ್ರಿ, ಅದು ಮಾಡಿರಿ ಅಂತ ನೀವು ಮೆಸೇಜನ್ನು ಹಾಕ್ತಿದ್ದೀರಾ. ಧ್ವನಿ ಎತ್ತು ಏನು ಉಪಯೋಗ? ಏನು ಆಗ್ತಿದೆ ಅಂತ ಹೇಳಿದಾಗಲೂ ಕೂಡ ಅದಕ್ಕೆ ನಿಮ್ಮ ಕಡೆಯಿಂದ ಸೊಲ್ಯೂಷನ್ ಬರೋದಿಲ್ಲ. ಒಬ್ಬರು ಕಮೆಂಟ್ ಹಾಕೋದಿಲ್ಲ, ಈ ಥರ ಮಾಡ್ಬೋದು, ಸೊಲ್ಯೂಷನ್ ಹೇಳೋರು ಯಾರೂ ಇಲ್ಲ. ಸೊ ಆದ್ದರಿಂದ ಅದನ್ನು ಧ್ವನಿ ಎತ್ತಾದರೂ ಏನು ಮಾಡಬೇಕಾಗಿದೆ? ಪ್ರತಿ ವರ್ಷವೂ ನಿರ್ದಿಷ್ಟವಾಗಿ ಇಂತಹ ತಿಂಗಳೇ ನೋಟಿಫಿಕೇಶನು, ಇಂಥ ತಿಂಗಳೇ ಎಕ್ಸಾಮ್ ಅಂತ ಮಾಡಬೇಕಂತೆ. ಇವೆಲ್ಲ ಹಸಿ ಸುಳ್ಳುಗಳು. ಇದು ಎಷ್ಟು ವರ್ಷದಿಂದ ಹೇಳ್ತಿದ್ದಾವೆ. ಆ್ಯಂಡ್ KEA ತುಂಬ ಚೆನ್ನಾಗಿ ಎಕ್ಸಾಮ್ನ ನಡೆಸ್ತಾ ಇದೆ ಅಂತೆ. KEA ಎಕ್ಸಾಮ್ನ ಚೆನ್ನಾಗಿ ನಡೆಸ್ತಿದೆ ಅನ್ನೋದೇ ಆದರೆ ನಮಗೆ ಪಾರದರ್ಶಕತೆ KEA ಒಳಗೂ ಕೂಡ ಅವಶ್ಯಕತೆ ಇದೆ ಫ್ರೆಂಡ್ಸ್. ಬಿಕಾಸ್ ಲಾಸ್ಟ್ ಟೈಮ್ PSI 402 ಎಕ್ಸಾಮ್ ಒಳಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ
ಪೇಪರ್ 1 ಮಾರ್ಕ್ಸ್ನಲ್ಲಿ ಡೆಫಿನೆಟ್ಲಿ ಅವರ ಕೊಲೆ ಆಗಿದ್ದಾವೆ. ಆ್ಯಂಡ್ ಅದಕ್ಕೆಲ್ಲನೂ ಕೂಡ ನ್ಯಾಯ ಮೀನ್ಸ್ ಯಾವ ಆಧಾರದ ಮೇಲೆ ಅವ್ರು ಮಾರ್ಕ್ಸ್ ಕೊಡ್ತಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗಲೇಬೇಕು. ಆಮೇಲೆ KE ಒಳಗೆ ಒಂದು ಬುಕ್ ಐತತ್ತ, ಅದರೊಳಗೆ 2000 ಪ್ರಶ್ನೆಗಳದಾವಂತ. ಯಾರು ಹೇಳಿದ್ದಾರೆ ಸೇಮ್ ಪ್ರಶ್ನೆಗಳನ್ನ ಪ್ರತಿಯೊಂದು ಎಕ್ಸಾಮ್ಗೂ ಕೊಡಿ ಅಂತ? ಅರೆ ನಿಮ್ಮ ಕಡೆ ಆಗೋದಿಲ್ಲ, ನಿಮಗೆ ಏನು ರಿಫಾರ್ಮ್ಸ್ ತರಬೇಕು ಅಂತ ಗೊತ್ತಿಲ್ಲ, ರಿಸೈನ್ ಫ್ರಮ್ ಯುವರ್ ಜಾಬ್. ವೈ ಯು ಆರ್ ಡೂಯಿಂಗ್ ಸೇಮ್ ಜಾಬ್ ವಿಚ್ ಯು ಆರ್ ನಾಟ್ ಕೇಪಬಲ್. ಇವರೆಲ್ಲರೂ ಕೂಡ ಯಾಕೆ ಈ ಥರ ಆನ್ಸರ್ ಮಾಡ್ತಾರೆ, ಯಾಕೆ ಈ ಥರ ಮಾತಾಡ್ತಾರೆ ಅಂದರೆ ಅವರೆಲ್ಲರೂ ಕೂಡ ಆ ಯೋಗ್ಯತೆ ಆ ಒಂದು ಹುದ್ದೆಗೆ ಇರಬೇಕಾದಂಥ ಯೋಗ್ಯತೆ ಇಲ್ಲದೆ ಇರುವಂಥ ಮೂರ್ಖರೆಲ್ಲ ಬಂದು ಇಲ್ಲಿ ಕೂತಾಗ, ಭ್ರಷ್ಟಾಚಾರಿಗಳು ಇಲ್ಲಿ ಕೂತಾಗ ಇನ್ನೇನು ರಿಫಾರ್ಮ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ನೋಡಿ, ಅಲ್ಲಿ ಒಬ್ಬರು ಎಕ್ಸಾಮಿನೇಷನ್ ಕಂಟ್ರೋಲರ್ ಅಂತ ಇದ್ದಾರಂತೆ, 4 ವರ್ಷದಿಂದ ಅದೇ ಹುದ್ದೆಯೊಳಗಿದ್ದಾರಂತೆ. ಆ್ಯಂಡ್ ಈವನ್ ಚೇರ್ಮನ್ ಕೂಡ 100 ಎಕರೆ ಹೊಲನ ಯಾವಾಗ ಅವರು ಚೇರ್ಮನ್ ಆಗಿದ್ದಾರೆ ಮೇಲೇ ತೊಗೊಂಡಿದ್ದಾರಂತೆ. ಎಲ್ಲಿಂದ ಇವರಿಗೆ ದುಡ್ಡು ಬರ್ತವೆ? 100 ಎಕರೆ ಅಂತೆ. ಇಲ್ಲಿ ವಿದ್ಯಾರ್ಥಿಗಳು 5,000 ರೂಪಾಯಿ ಖರ್ಚು ಮಾಡಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಎಲ್ಲೇ ಇದ್ಕೊಂಡು ಓದೋದನ್ನು ಬರೆಯೋದನ್ನು ಮಾಡ್ತಿದ್ದಾರೆ. ಅಂಥದ್ರೊಳಗೆ ಅಂಥ ಒಂದು ವಿದ್ಯಾರ್ಥಿಗಳ ಜೀವನ ಜೊತೆಗೆ ಆಟ ಆಡ್ತಾ ಇರುವಂಥ ಇಂಥ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿ ವರ್ಗದವರಾಗಿರ್ಬೋದು, ಭ್ರಷ್ಟಾಚಾರಿಗಳಾಗಿರ್ಬೋದು. ಆ್ಯಂಡ್ ಕರ್ಮ ಡೆಫಿನೆಟ್ಲಿ ಯಾರನ್ನೂ ಬಿಡೋದಿಲ್ಲ. ಆ್ಯಂಡ್ ಇದು ಎಷ್ಟೋ ಸಾರ್ತಿ ಪ್ರೂವ್ ಆದಾಗಲೂ ಕೂಡ ಇವನ್ ನೌ ಆಲ್ಸೋ ಪೀಪಲ್ ಆರ್ ಬಿಹೈಂಡ್ ದಿಸ್ ಆ್ಯಂಡ್ ಹೋಲ್ ಲಾಟ್ ಆಫ್ ಇಂಟೆನ್ಷನ್ ಆಫ್ ಲೈಫ್ ಇವರೆಲ್ಲ ಮರ್ತಿದ್ದಾರೆ. 4-5 ವರ್ಷ ಒಂದೇ ಹುದ್ದೆಯೊಳಗೆ ನಮ್ಮ ಮಾಮ ಅದು ಇದ್ದಾನೆ, ನಮ್ಮ ಕಾಕ ಅದು ಇದ್ದಾನೆ, ನಮ್ಮಪ್ಪ ಅದು ಇದ್ದಾನೆ ಅಂತ ಹೇಳಿ ಬೇರೆಯವ್ರ ಹೆಸರಿಟ್ಕೊಂಡು ಆ್ಯಂಡ್ ರಾಜಕಾರಣಿಗಳ ಒಂದು ಸಹಾಯವನ್ನು ಇಟ್ಕೊಂಡು, ಸಪೋರ್ಟನ್ನು ಇಟ್ಕೊಂಡು ಇವರೆಲ್ಲರೂ ಕೂಡ ಈ ಥರ ರಾರಾಜಿಸ್ತಾ ಇರೋದು, ಮೆರಿತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ನಾವು ನೋಡಿದ್ದೀವಿ ಎಟ್ ದ ಎಂಡ್ ಆಫ್ ದಿ ಡೇ ಇದೇ ದೇಶದೊಳಗೇನೆ 1000 ಕೋಟಿ ಇರುವಂಥ ವ್ಯಕ್ತಿಯೊಬ್ಬರು ಸೂಸೈಡ್ ಮಾಡ್ಕೊಂಡಿದ್ದನ್ನು ನೋಡಿದ್ದೀವಿ. ರೀಸೆಂಟ್ಲಿ ರಾಯ್ ಅವರು ಮಾಡ್ಕೊಂಡಿದ್ದನ್ನು ನೋಡಿದ್ದೀವಿ. DG IGP ಆಗಿ ರಿಟೈರ್ಡ್ ಆದಂಥ ಒಬ್ಬ ವ್ಯಕ್ತಿಯನ್ನು ಮನೆಯವರೇ ಕೊಲೆ ಮಾಡಿ ಸಾಯಿಸಿದ್ದನ್ನು ನೋಡಿದ್ದೀವಿ. ಆ್ಯಂಡ್ ಅನ್ಯಾಯಕ್ಕೂ ಒಂದು ಮಿತಿ ಇದೆ, ಆ್ಯಂಡ್ ಕಾಯುವಿಕೆಗೂ ಕೂಡ ಒಂದು ಮಿತಿ ಇದೆ. ನನಗನ್ಸುತ್ತೆ ಈ ರಾಜ್ಯದೊಳಗಿರುವಂಥ ವಿದ್ಯಾರ್ಥಿ ವರ್ಗದವ್ರು ಏನಿದ್ದಾರೆ, ದೇ ಆರ್ ವೆರಿ ಗುಡ್. ಒಂದು ಪೇಷನ್ಸ್ಗೂ ಕೂಡ ಒಂದು ಲಿಮಿಟೇಷನ್ ಇರುತ್ತೆ. ಆದರೆ ಈ ವಿದ್ಯಾರ್ಥಿಗಳು ಆ ಲಿಮಿಟೇಷನನ್ನು ಕ್ರಾಸ್ ಮಾಡಿದ್ದಾರೆ. ಇವಾಗ ಮಾಡ್ತೀವಿ, ನಾಳೆ ಮಾಡ್ತೀವಿ, ಒಂದು ವಾರದಾಗ ಮಾಡ್ತೀವಿ ಅಂತ ಹೇಳಿ, ಕಾಲ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿ ಒಂದಾಗಿಂದ ಒಂದು ಕಾರಣನೇ ಹೇಳ್ತಿದ್ದಾರೆ. ಆ್ಯಂಡ್ ಒಂದು ಪೊಲಿಟಿಕಲ್ ಪಕ್ಷನ ಇನ್ನೊಂದು ಬೈತಾರೆ, ಇನ್ನೊಂದು ಪೊಲಿಟಿಕಲ್ ಪಕ್ಷದವರು ಇವ್ರನ್ನ ಬೈತಾರೆ. ಆ್ಯಂಡ್ ಇಬ್ಬರೂ ಕೂಡಿ ಅಲ್ಲಿ ವಿಧಾನಸೌಧದೊಳಗೆ ಇದ್ದಾಗ ಬೈದ್ಬಿಟ್ಟು ನಂತರ ಇಬ್ಬರು ಕೂಡ ಫ್ರೆಂಡ್ಸ್ ಆಗಿ ಆರಾಮಾಗಿ ಊಟ ಮಾಡ್ತಾರೆ ಆ್ಯಂಡ್ ಆರಾಮಾಗಿ ಲೈಫ್ನ ಎಂಜಾಯ್ ಮಾಡ್ತಿದ್ದಾರೆ. ನನಗನ್ಸುತ್ತೆ ಇದೆಲ್ಲ ಆಗಲಿಕ್ಕೆ ಮೂಲ ಕಾರಣ ನಾವೇ. ಎದಕ್ಕಂದರೆ ಅಂತಹ ಅನ್ಪರ್ಡ್ ಇರುವಂಥ 7, 8, 10 ಸಾರ್ತಿ ಅವರನ್ನೇ ನಾಯಕರನ್ನಾಗಿ ಒಪ್ಕೊಂಡು ಅವರನ್ನೇ ನಾಯಕರನ್ನಾಗಿ ಅಪಾಯಿಂಟ್ಮೆಂಟ್ ಮಾಡಿ ಕಳಿಸ್ತಾ ಇರೋದೇ ಒಂದು ದೊಡ್ಡ ತಪ್ಪು ಅಂತ ನನಗನ್ಸುತ್ತೆ. ಎಲ್ಲಿವರೆಗೂ ನಾವು ನಮ್ಮಲ್ಲಿ ಬದಲಾವಣೆಯನ್ನು ಕಾಣೋದಿಲ್ಲ. ನಾನು ಅದಕ್ಕೆ ತಮ್ನೀಲಲ್ಲಿ ಮಹಾತ್ಮ ಗಾಂಧೀಜಿಯವರ ಫೋಟೋನ ಹಾಕಿದ್ದು. ಅವರು ಒಂದು ಮಾತು ಹೇಳ್ತಾರೆ, ಬಿ ದ ಚೇಂಜ್ ಇಫ್ ಯು ವಾಂಟ್ ಟು ಸಿ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಕಾಣುವ ಬದಲಾವಣೆ ಮೊದಲು ನಿನ್ನಲ್ಲಿ ಆಗಬೇಕು ಅಂತ. ಎಲ್ಲಿವರೆಗೂ ಈ ದೇಶದೊಳಗೆ, ಈ ರಾಜ್ಯದೊಳಗಿರುವಂಥ ತಂದೆ ತಾಯಿ, ನಮ್ಮ ಎಲ್ಲ ಕುಟುಂಬ ಸದಸ್ಯರು ಮತ್ತು ನಾವು ಎಲ್ಲಿವರೆಗೂ ನಮಗಿದು ತಿಳಿಯೋದಿಲ್ಲ, ನನ್ನ ಓಟ್ ಮಾರ್ಲಿಕ್ಕಲ್ಲ, ನನ್ನ ಓಟ್ 500 ರೂಪಾಯಿಗಲ್ಲ, ನನ್ನ ಓಟ್ 1000 ರೂಪಾಯಿಗಲ್ಲ, ರಿಕ್ಕರ್ಗಲ್ಲ, ಕುಕ್ಕರ್ಗಲ್ಲ, ಆ್ಯಂಡ್ ನನ್ನ ಓಟ್ ಇರೋದು ನನ್ನ ಸ್ವಾಭಿಮಾನಕ್ಕೆ, ನನ್ನ ಹಕ್ಕುಗಳ ಒಂದು ರಕ್ಷಣೆಗೆ ಅಂಥೇಳಿ ಎಲ್ಲಿವರೆಗೂ ತಿಳ್ಕೊಳ್ಳೋದಿಲ್ಲ, ಅಲ್ಲಿವರೆಗೂ ಬ್ರಹ್ಮಾಂಡ ಭ್ರಷ್ಟಾಚಾರ ಅಲ್ಲ, ಏನು ಬೇಕಾದರೂ ನಡೆಯುತ್ತೆ. ಇದನ್ನು ವರ್ಣಿಸ್ಲಿಕ್ಕೆ ಒಂದು ಪದಗಳೇ ಇಲ್ಲದೆ ಇರುವಂಥ ಒಂದು ಸ್ಥಿತಿ ಇದೆ. ಸೊ ಆ ಥರ ಆಗಿರೋದನ್ನು ನಾವು ಕಾಣ್ತೀವಿ ಗೈಸ್. ಆ್ಯಂಡ್ 2010 KAS ಪರೀಕ್ಷೆಯೊಳಗೆ ಯಾರ್ಯಾರೆಲ್ಲ ಪಾಸಾಗಿದ್ದಾರೆ ಆ್ಯಂಡ್ ಅವ್ರದ್ದು ಎಲ್ಲರದು ಕೂಡ ಆಡಿಯೋ ಬಂದಿದ್ದಾವೆ, ಅವ್ರದ್ದೆಲ್ಲರದು ಕೂಡ ರಿಪೋರ್ಟ್ ಬಂದಿದ್ದಾವೆ. ಆ್ಯಂಡ್ ಎಷ್ಟೆಷ್ಟು ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ ಅಂತ ಪತ್ರಿಕೆ ಒಳಗೂ ಕೂಡ ಬಂದಿದ್ದಾವೆ. ಸುಪ್ರೀಂ ಕೋರ್ಟಿಗೆ ಕೇಸ್ ಹೋಗಿದೆ. ಸುಪ್ರೀಂ ಕೋರ್ಟ್ ಹೇಳಿದೆ ಯಾವುದೇ ಕಾರಣಕ್ಕೂ ಇವರಿಗೆ ನೀವು ಆರ್ಡರ್ ಕಾಪಿನ ಕೊಡಬೇಡ್ರಿ, ಈ ಒಂದು ರಿಕ್ರೂಟ್ಮೆಂಟ್ನ ಕ್ಯಾನ್ಸಲ್ ಮಾಡಿರಿ ಅಂತ. ಬಟ್ ಆಫ್ಟರ್ 10 ಇಯರ್ಸ್ ಸರ್ಕಾರ ಕೊಟ್ಟಿದೆ. ಇವತ್ತು ಬಹಳಷ್ಟು ಜನ ಅಂಥ ಒಂದು ಕೃತ್ಯಗಳಲ್ಲಿ ಭಾಗಿಯಾದವರನ್ನು ಇದೇ ಸಮಾಜ ಸಿಂಗಮ್ ಅಂತನೋ, ಚಿಂಗಮ್ ಅಂತನೋ, ಬೆಸ್ಟ್ KAS ಆಫೀಸರ್ ಅಂತನೋ, ಬೆಸ್ಟ್ ತಹಸೀಲ್ದಾರ್ ಅಂತನೋ, ಬೆಸ್ಟ್ ಆಫೀಸರ್ಸ್ ಅಂತ ಇದೇ ಸಮಾಜ ಒಪ್ಕೊಂಡಿದೆ. ಅವರಿಗೆ ಬಕೆಟ್ ಹಿಡಿಯುತ್ತೆ,
ಅವ್ರು ಹಿಂದೆ ಹೋಗ್ತಾರೆ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ನೀವು ಎಲ್ಲಿವರೆಗೂ ಇವೆಲ್ಲ ಮಾಡ್ತೀರಿ, ಫಾರ್ಗೆಟ್ ಅಬೌಟ್ ರೀಫಾರ್ಮ್ಸ್. ಅವರಿಗೆ ಗೊತ್ತಿದೆ, ಓಕೆ. ಆ್ಯಂಡ್ ಅವರು ಎಷ್ಟು ಕಾನ್ಫಿಡೆಂಟ್ ಆಗಿ ಎಷ್ಟು ಲಕ್ಸರಿಯಸ್ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಅಂದರೆ ನಮ್ಗಿಂತನೂ ಟ್ಯಾಲೆಂಟೆಡ್ ಯಾರೂ ಇಲ್ಲ. ಆ್ಯಂಡ್ ನಾವು ವಿ ಆರ್ ಪ್ರೂವನ್ ದಟ್ ವಿ ಆರ್ ಆಫೀಸರ್ಸ್ ಅನ್ನುವಂಥ ಮದದೊಳಗೆ ಅದೆಷ್ಟೋ ಜನ ಅಡ್ಡಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣ ನನಗನ್ಸುತ್ತೆ ನಾವು ಅವರಿಗೆ ಕೊಡ್ತಾ ಇರುವಂಥ ಮರ್ಯಾದೆ, ನಾವು ಆಯ್ಕೆ ಮಾಡುವಂಥ ನಮ್ಮ ನಾಯಕರು ಆಯ್ಕೆ ಮಾಡುವಂಥ ಅಧಿಕಾರಿಗಳು ಭ್ರಷ್ಟರಾಗಿರೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಆ್ಯಂಡ್ ಇದು ಎಲ್ಲ ನಿಲ್ಲಬೇಕು ಅಂದರೆ ನಾವು ಜಾಗರೂಕರಾಗಬೇಕು. ನಿಮ್ಮ ಹತ್ರ ಏನಾದರೂ ಸೊಲ್ಯೂಷನ್ ಇದೆಯಾ? ನಿಮಗೇನು ಅನಿಸುತ್ತೆ, ಏನು ಮಾಡಿದರೆ ಇಂಥ ವ್ಯವಸ್ಥೆ ಒಳಗೆ ಸುಧಾರಣೆಯನ್ನು ತರ್ಬೋದು ಅನ್ನೋದನ್ನು ನೀವು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಈವ್ನಿಂಗ್ ಮತ್ತೆ ಇವತ್ತು ನ್ಯೂಸ್ ಪೇಪರ್ ಅನಾಲಿಸಿಸ್ ಕ್ಲಾಸ್ನ ನಾವು ಮಾಡ್ತೀನಿ, ಸೊ ತಪ್ಪದೆ ಅಟೆಂಡ್ ಆಗಿ ಗೈಸ್. ಥ್ಯಾಂಕ್ ಯು ಸೋ ಮಚ್.